ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು. ನಾನು ಹೇಳ್ತಿರೋ ಒಂದು ವಿಚಾರ, ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಯೋಚನೆ ಮಾಡಿ. ನನಗೆ ನೀವು ಏನು ಕೊಡದೇ ಇದ್ರೂ ಪರವಾಗಿಲ್ಲ, ಏನು ಮಾಡದೇ ಇದ್ರೂ ಪರವಾಗಿಲ್ಲ, ಆದರೆ ಸರ್ವೇ ಜನ ಸುಖಿನೋ ಭವಂತು, ಲೋಕದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಬಯಸುವಂಥ ಮನಸ್ಸೋದು, ಅದು ದೇವರಿಗೆ ಗೊತ್ತಿದೆ. ಇರಲಿ, ಅದೇನೇ ಇರಲಿ. ನೋಡಿ, ಪ್ರಪಂಚನೇ ಮೋಸದ ಪ್ರಪಂಚ ಆಗಿದೆ. ಹುಟ್ಟೋದೊಂದು ಸರಿ, ಸಾಯೋದೊಂದು ಸರಿ. ಮಧ್ಯದಲ್ಲಿ ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದರೆ ಮಾತ್ರ ಸಾಕು, ಬೇರೆ ಯಾರ ಹೆಂಡತಿ ಮಕ್ಕಳು ಹಾಳಾದರೂ ಪರವಾಗಿಲ್ಲ ಅಂಥೇಳಿ ಅವ್ರ ಜೀವನನ್ನೇ ಹಾಳು ಮಾಡಿ ಫುಟ್ಪಾತಿಗೆ ತಂದು ತಾವು ಬಂಗ್ಲಲ್ಲಿ ಮರೆಯುವಂಥ ಒಂದು ಸಮಾಜ. ಇದೆಲ್ಲ ನಿಮಗೆ ಗೊತ್ತಿದೆ. ಹಿಂದೆಲ್ಲ ಗೊತ್ತಲ್ವ, ನಿಮ್ಮ ATM ಕಾರ್ಡ್ ನಂಬರ್ ಹೇಳಿ, ಸ್ವಲ್ಪ ಎನ್ಕ್ವೈರಿ ಆಗಬೇಕು, ಅದು ಚೇಂಜ್ ಮಾಡ್ತಿದ್ದೀವಿ, EMI ಚೇಂಜ್ ಮಾಡ್ತೀವಿ, ಅದು ಇದು ಏನೋ ಬ್ಯಾಂಕ್ ಅವರು ಅಂತೇಳಿ ಫೋನ್ ಮಾಡಿಬಿಟ್ಟು, ಅದು ನಾವೇನಾದ್ರು ATM ಕಾರ್ಡ್ ನಂಬರ್ ಹೇಳಿದರೆ ಅಥವಾ ಹಿಂದುಗಡೆ CVI ನಂಬರ್ ಅಂತಿರುತ್ತೆ, ಅದು ಹೇಳಿದರೆ ಇಮಿಡಿಯೇಟ್ಲಿ ನಾವು ಫೋನ್ ಇಟ್ಟು 1 ನಿಮಿಷಕ್ಕೆ ನಮ್ಮ ಅಕೌಂಟಲ್ಲಿದ್ದಂಥ ಎಲ್ಲ ಹಣ ಕಬ್ಜೆ ಆಗ್ತಾಯಿತ್ತು. ಅದಾದಮೇಲೆ ಇನ್ನೊಂದು ದಂಧೆ ಸ್ಟಾರ್ಟ್ ಆಯಿತು. ಏನಂತಂದರೆ, ನಿಮ್ಮ ನಂಬರಿಗೆ ಲಕ್ಕಿ ಡಿಪ್ ಬಂದಿದೆ, ನಮ್ಮ ಏರ್ಟೆಲ್ ಕಂಪನಿಯಿಂದ, BSNL ಕಂಪನಿಯಿಂದ, ಐಡಿಯಾದಿಂದ, ಜಿಯೋದಿಂದ ಯಾವುದೋ ಒಂದು ಹೇಳ್ತಾರೆ. ನಾವು ಆಸೆ ಪಟ್ಬಿಟ್ಟು ಹೌದಾ ಅಂತೇಳಿ ಅವರು ಅದೇ ಥರ ಕೇಳ್ತಾರೆ, ಆಧಾರ್ ಕಾರ್ಡ್ ನಂಬರ್ ಹೇಳಿ, ಪ್ಯಾನ್ ಕಾರ್ಡ್ ನಂಬರ್ ಹೇಳಿ ಅಂತ. ಯಾಕಂದರೆ ಬ್ಯಾಂಕಿಗೆ ಪ್ರತಿಯೊಂದು ಲಿಂಕ್ ಆಗಿರುತ್ತೆ. ಅದರಿಂದನೂ ಎಷ್ಟೋ ಜನ ದುಡ್ಡು ಕಳ್ಕೊಂಡಿದ್ದು ಉದಾಹರಣೆಗಳು ತುಂಬ ಇದೆ. ಆದರೆ ನನಗೆ ಅನುಭವ ಆಗಿದ್ದಂಥ ಒಂದು ಉದಾಹರಣೆ ಏನಂತಂದರೆ, ನಿನ್ನೆ ನಾನು ನನ್ನ ಮನೆಯ ನೆರೆಹೊರೆಯ ಸ್ನೇಹಿತರ ಹತ್ರ ಮಾತಾಡಬೇಕಾದ್ರೆ ಅವರು ಹೇಳ್ತಾರೆ ನನ್ನ ಹತ್ರ, ಸರ್ ಹಿಂಗೆ ಏನೋ ಫ್ರಾಡ್ ಆಗ್ತಿದೆ, ಮೆಸೆಂಜರಿಂದ ಫೋನ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಏನು ಅಂತ ಅರ್ಥ ಆಗಲ್ಲ. ನನಗೂ ಕೂಡ ಇವತ್ತು ಮಧ್ಯಾಹ್ನ 12:30ಗೆ ಫೇಸ್ಬುಕ್ ಮೆಸೆಂಜರಿಂದ ಡೇವಿಡ್ ಹ್ಯಾಪ್ಸನ್ ಅಂತ ಒಬ್ಬ ವ್ಯಕ್ತಿಯಿಂದ ಫೋನ್ ಬರುತ್ತೆ, ಫಾರಿನರ್. ನಾನು ಎತ್ತಲ್ಲ, ಸ್ವಲ್ಪ ಯೋಚನೆ ಮಾಡ್ತೀನಿ, ರಿಸೀವ್ ಮಾಡಲ್ಲ. ಆಮೇಲೆ ನಾನೇನು ಮಾಡ್ತೀನಿ, ವಾಪಸ್ ಅದೇ ನಂಬರಿಗೆ ಮಾಡ್ತೀನಿ, ನಾನು ಕಾಲ್ ಮಾಡ್ತೀನಿ. ಆತ ಕರೆಕ್ಟಾಗಿ ನನಗೆ ಗೊತ್ತಿದ್ದಂಗೆ 8ರಿಂದ 10 ಸೆಕೆಂಡ್ ಹೊರಗಡೆ ಹಾಗೆ ಹೋಲ್ಡಲ್ಲಿಟ್ಟಿರ್ತಾನೆ. ನಾನು ಈ ಕಡೆಯಿಂದ ಹಲೋ 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 ಅಂತಿರ್ತೀನಿ, ಆ ಕಡೆಯಿಂದ ಒಂದು ವಾಯ್ಸ್ ಬರಲ್ಲ. ಇಮಿಡಿಯೇಟ್ಲಿ ಫೋನ್ ಕಟ್ ಆಗುತ್ತೆ. ಆ ಕಾಲ್ ಕಟ್ ಆದಮೇಲೆ ನಾನು ಹಿಂಗೆ ನೋಡ್ತೀನಿ, ಇಮಿಡಿಯೇಟ್ಲಿ ಒಂದು ಇಂಟಿಮೇಷನ್ ಬರುತ್ತೆ ಅದರಲ್ಲಿ, ಈ ಧ್ವನಿ ನಿಮಗೆ ಇಷ್ಟ ಆಯಿತೋ ಇಲ್ವಾ ಅಂತ. ನಾನು ಇಲ್ಲ ಅಂತ ಕೊಡ್ತೀನಿ. ನಾನು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗುತ್ತೆ ಯಾಕೆ ಅಂತೇಳಿ. ನಾನು ಎಲ್ಲದಕ್ಕೂ ನೋ ಕೊಡ್ತಾ ಹೋದಂಗೂ ಅಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ನಾನು ಒಂದು ಮೆಸೇಜು ಮಾಡೋಂಗಿಲ್ಲ, ಆ ಥರ ID ಬ್ಲಾಕ್ ಆಗಿರುತ್ತೆ. ಆತನ ID ಓಪನ್ ಮಾಡಿದರೆ ಬ್ಲಾಕ್ ಆಗಿರುತ್ತೆ ಕಂಪ್ಲೀಟಾಗಿ. ಅದಾಯಿತು. ಮತ್ತು ನನ್ನ ಮನೆಯ ಸ್ನೇಹಿತರು ಮನೆ ಒಂದು ಬಾಡಿಗೆಗಿದೆ, ಹಾಗೆ ನನ್ನ ಮನೆ ಒಂದು ಕೆಳಗಡೆ ಬಾಡಿಗೆಗಿದೆ ಅಂತೇಳಿ ಈ ಕ್ವಿಕ್ಕರು ಇನ್ನೊಂದು ಮತ್ತೊಂದು ಆನ್ಲೈನಲ್ಲಿ ಹಾಕಿದಾಗ ಅಲ್ಲಿಂದನೂ ಫೋನ್ ಬರುತ್ತೆ. ನಾನು ಗುಜರಾತಲ್ಲಿ ಏರ್ಪೋರ್ಟಲ್ಲಿ ಕೆಲಸ ಮಾಡೋದು, ನಾನು ಬೆಂಗಳೂರಿಗೆ ಬರ್ತಾಯಿದ್ದೀನಿ, ನನ್ನ ಮನೆ ಇಷ್ಟ ಆಗಿದೆ ಅಂತ. ದಿನಕ್ಕೆ ಕಡಿಮೆ ಅಂದರೆ ಒಂದು 10ರಿಂದ 15 ಸರಿ ಫೋನ್ ಮಾಡ್ತಾರೆ ಅವರು. 10ರಿಂದ 15 ಸರಿ ಫೋನ್ ಮಾಡಿ ಏನು ಮಾಡ್ತಾರೆ, ನಿಮ್ಮ ಮನೆದು ದೇವ್ರ ಕೋಣೆ ಹೇಗಿದೆ ನೋಡೋಣ ಕಳಿಸಿ, ಮೇನ್ ಗೇಟ್ ಹೇಗಿದೆ ಕಳಿಸಿ ನೋಡೋಣ, ಹಾಲ್ ಇನ್ನೊಂದು ಸರಿ ಹೇಗಿದೆ ಫೋಟೋ ಕಳಿಸಿ ನೋಡೋಣ, ಬೆಡ್ರೂಮ್ ಫೋಟೋ ಕಳಿಸಿ, ಪ್ರತಿಯೊಂದು ಇದೇ ಥರ ನಮ್ಮನ್ನು ಆಸೆ ಹುಟ್ಟಿಸ್ಲಿಕ್ಕೆ ದಿನಕ್ಕೆ ಒಂದು 20-25 ಫೋನ್ ಮಾಡ್ತಾರೆ. ಅದಾದ ನಂತರ ಒಂದು ರೀಸನ್ ಕೊಡ್ತಾರೆ, ಓಕೆ ನನಗಿವತ್ತು ಸಂಬಳ ಆಗಿದೆ, ನನ್ನ ಹತ್ರ ಇದ್ದರೆ ಕೈಯಲ್ಲಿ ದುಡ್ಡು ಉಳಿಯಲ್ಲ, ಈಗಲೇ ನಿಮ್ಮ ನಂಬರಿಗೆ ಸ್ವಲ್ಪ ಅಡ್ವಾನ್ಸ್ ಹಾಕಿಬಿಡ್ತೀನಿ, ಒಂದು 50,000 ರೂಪಾಯಿ. ನೀವು ನಮಗೆ ಮಾಡಬೇಕಾಗಿರೋ ಹೆಲ್ಪ್ ಏನಂದರೆ ಗೂಗಲ್ ಪೇ ಅಥವಾ ಫೋನ್ಪೇಯಿಂದ ₹1 ಕಳಿಸಿ ಅಂತೇಳಿ. ಸರಿ ಅಲ್ವಾ? ನಾವು ₹1 ಏನಾದ್ರು ಕಳಿಸಿದರೆ ನೀವು ಆತ ಫೋನು ಇಟ್ಬಿಟ್ಟು ನೀವು ಕಣ್ಣು ಮುಚ್ಚಿ 1 ನಿಮಿಷದೊಳಗಡೆ ನಿಮ್ಮ ಅಕೌಂಟಲ್ಲಿರುವಂಥ ಎಲ್ಲ ಅಂದರೆ ಎಲ್ಲ ಕಬ್ಜಾಗಿರುತ್ತೆ, 0 ಅಕೌಂಟ್ ತೋರಿಸುತ್ತೆ ಕೊನೆಗೆ. ಅದರಿಂದ ನಾನು ತಪ್ಪಿಸ್ಕೊಂಡೆ ಬುದ್ಧಿವಂತನಾಗಿ. ಹೀಗೆ ಮತ್ತೆ ಇತ್ತೀಚೆಗೆ ತುಂಬ ಸ್ಪ್ಯಾಮ್ ಕಾಲುಗಳು ಬರುತ್ತೆ. ನೀವು ನಮ್ಮ ಪ್ರಾಪರ್ಟಿ ಮೇಲೆ ಏನೋ ಒಂದು ಮೆಸೇಜ್ ಮಾಡಿದ್ದೀರಾ ವೆಬ್ಸೈಟಲ್ಲಿ, ಬೇಕಿತ್ತು ತೊಗೊತೀನಿ ಅಂತೇಳಿ. ನಾವಿಲ್ಲ ಮೇಡಮ್ ಅಂತ ಹೇಳಿದರೆ ಕರೆಕ್ಟಾಗಿ ಹೇಳ್ತಾರೆ ಅವರು. ನಿಮ್ಮ ಇಮೇಲ್ ID ಕೂಡ ಪಕ್ಕ ಒಂದು ಡಾಟ್ ಬಿಡ್ದಂಗೆ ಹೇಳ್ತಾರೆ. ಸೊ ದಯವಿಟ್ಟು ಸ್ನೇಹಿತರೆ ಹುಷಾರಾಗಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.